ಪ್ರೀತಿಯ ವೀಕ್ಷಕರೇ, ನಮ್ಮ ಧಾರಾವಾಹಿ ವೀಕ್ಷಕರಿಗೆ ಧಾರಾವಾಹಿಯಲ್ಲಿ ಮುಂದೇನಾಗುತ್ತೆ ಎನ್ನುವಂತಹ ಕುತೂಹಲ ಇರುತ್ತೆ. ಸದ್ಯ ಯಜಮಾನ ಧಾರಾವಾಹಿಯಲ್ಲಿ ರಾಘವೇಂದ್ರ ಝಾನ್ಸಿಯನ್ನು ಒಪ್ಕೋತಾನ, ಅವ್ರ ಮನೆಯವರು ಝಾನ್ಸಿಯನ್ನು ಸೊಸೆ ಅಂತ ಒಪ್ಕೋತಾರಾ ಎನ್ನುವಂತಹ ಪ್ರಶ್ನೆ ವೀಕ್ಷಕರಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಸ್ವತಃ ಝಾನ್ಸಿ ಮಧುಶ್ರೀ ಭೈರಪ್ಪ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸದ್ಯ ಧಾರಾವಾಹಿ ಶೂಟಿಂಗ್ ಎಲ್ಲ ಹೇಗೆ ನಡೀತಿದೆ? ಸಿಕ್ಕಾಪಟ್ಟೆ ಚೆನ್ನಾಗಿ ನಡೀತಿದೆ. ಆ್ಯಂಡ್ ತುಂಬ ಹೆಕ್ಟಿಕ್ ಆಗೂ ಇದೆ, ಯಾಕಂದರೆ ತುಂಬ ಕ್ರೂಷಿಯಲ್ ಸೀನ್ಸ್ ಎಲ್ಲ ಇರೋದ್ರಿಂದ ಹಗಲು ರಾತ್ರಿ ಶೂಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇಟ್ಸ್ ಗೋಯಿಂಗ್ ವೆಲ್. ಝಾನ್ಸಿ ಇತ್ತೀಚೆಗೆ ರಾಘವೇಂದ್ರ ಮನೆಗೆ ಕಮ್ಬ್ಯಾಕ್ ಮಾಡಿರುವಂಥದ್ದು ಒಂದು ಸ್ವ್ಯಾಗ್ ಇತ್ತು, ಸಖತ್ ರಗಡಾಗಿ ಬಂದಿರುವಂಥದ್ದು. ಈ ಎಪಿಸೋಡ್ ಬಗ್ಗೆ ವೀಕ್ಷಕರು ಏನು ಹೇಳಿದ್ರು? ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅದ್ರ ಬಗ್ಗೆ ಅಂತೂ. ಯಾಕಂದರೆ ಯಾವುದೇ ಒಂದು ಹೆಣ್ಣು ಲೈಕ್ ಮದುವೆ ಗೆಟಪಲ್ಲಿ ಪುನಃ ಹೋಗಿ ಒಂದು ಮನೆಗೆ ಎಂಟ್ರಿ ಕೊಡೋದಿದೆಯಲ್ಲ, ದಟ್ ಈಸ್ ಲೈಕ್ ಡಿಫ್ರೆಂಟ್. ಅಂದರೆ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅಂತಾರಲ್ಲ, ಆ ಥರ ಒಂದು ಎಂಟ್ರಿ ಆಗಿತ್ತು. ಅದು ಯಾರೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅದು ಒಂದೇ ದಿನದಲ್ಲಿ ಬೆಳಗ್ಗೆ ಆಚೆ ಹಾಕಿದ್ರು, ಸಾಯಂಕಾಲ ತಾತನ ಕನ್ವಿನ್ಸ್ ಮಾಡಿ ತಾತ ನನಗೆ ಧೈರ್ಯ ಕೊಟ್ಟು ಪುನಃ ಈವ್ನಿಂಗೆ ನಾನು ಆ ಥರ ಒಂದು ಎಂಟ್ರಿ ಕೊಟ್ಟಿದ್ದು ಎಲ್ರಿಗೂ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ಇದು ಝಾನ್ಸಿ ಅಂದರೆ ಈ ಝಾನ್ಸಿ ಬೇಕು ಅಂತ ತುಂಬ ಪಾಸಿಟಿವ್ ಕಮೆಂಟ್ಸ್ ಹಾಕಿದರು. ಸ್ಟಾರ್ಟಿಂಗಲ್ಲಿ ಕಾಂಟ್ರಾಕ್ಟ್ ಮ್ಯಾರೇಜ್ ಆದಾಗ ರಾಘವೇಂದ್ರ ನೋಡಿದ್ರೆ ಝಾನ್ಸಿಗೆ ಆಗ್ತಿರ್ಲಿಲ್ಲ, ತುಂಬ ಹೇಟ್ ಮಾಡ್ತಾ ಇದ್ಲು ಝಾನ್ಸಿ. ಈಗ ಝಾನ್ಸಿಗೆ ರಾಘು ಮೇಲೆ ಲವ್ ಆಗಿದೆ. ಈ ಒಂದು ಬದಲಾವಣೆ ವೀಕ್ಷಕರಿಗೆ ಹೇಗೆ ಅನಿಸಿದೆ? ನಿಮ್ಮ ಹತ್ರ ಏನು ಹೇಳಿದ್ರು? ಯಾಕಂದರೆ ಮುಂಚೆ ಇದ್ದಿದ್ದ ಝಾನ್ಸಿಗೆ ಯಾವುದ್ರ ಫೀಲಿಂಗ್ಸ್ ಬಗ್ಗೆ ಗೊತ್ತಿರಲಿಲ್ಲ, ಒಂದು ತಾಳಿ ಬೆಲೆ ಗೊತ್ತಿರಲಿಲ್ಲ, ಮದುವೆ ಬೆಲೆ ಗೊತ್ತಿರಲಿಲ್ಲ. ಬಟ್ ಇವಾಗ ರಾಘು ನನಗೆಲ್ಲ ಅರ್ಥ ಮಾಡಿಸಿರೋದ್ರಿಂದ ನನಗೂ ಒಂದು ಫ್ಯಾಮಿಲಿ ವ್ಯಾಲ್ಯೂ ಗೊತ್ತಾಗಿದೆ. ತಾಳಿ ಬೆಲೆ ಅಂದರೆ ಏನು, ಒಂದು ಹೆಣ್ಣು ಅವಳ ಲೈಫಲ್ಲಿ ಹೇಗಿರ್ಬೋದು. ಅಂದರೆ ಝಾನ್ಸಿ ಲೈಫಲ್ಲಿ ಹೇಗಿತ್ತು ಅಂದರೆ ಗಂಡಸ್ರಂದ್ರೆ ಆಗಲ್ಲ, ಈ ಮದುವೆ ಅನ್ನೋದೆಲ್ಲ ಒಂದು ಸ್ವಾರ್ಥದ ಕಮಿಟ್ಮೆಂಟ್ ಆ ಥರ ಇತ್ತು. ಬಟ್ ಅದೆಲ್ಲ ಮದುವೆ ಆದಮೇಲೆ ಪ್ರಪಂಚನೇ ಬೇರೆ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ ರಾಘು. ಸೊ ಹಾಗಾಗಿ ಇವಾಗ ರಾಘು ನನಗೆ ಬೇಕು, ಯಾಕಂದರೆ ನನಗೆ ಲೈಫ್ ವ್ಯಾಲ್ಯೂ ಎಲ್ಲ ಕಲಿಸ್ಕೊಟ್ಟಿರೋ ಜೊತೆ ನನ್ನ ಜೀವನನ ಲೀಡ್ ಮಾಡಬೇಕು ಅಂತ ನನ್ನ ಆಸೆ. ಝಾನ್ಸಿಗೆ ದುಡ್ಡಿನ ಮದ, ದುಡ್ಡಿಂದನೇ ಎಲ್ಲ ಸಾಧ್ಯ ಅನ್ನೋಂಥ ವ್ಯಕ್ತಿತ್ವ. ಈಗ ರಾಘುನ ಮದುವೆ ಆದ ನಂತರ ಅವಳು ಅವನ ಮನೆಗೆ ಅಡ್ಜಸ್ಟ್ ಆಗಕ್ಕೆ ಒದ್ದಾಡ್ತಾ ಇದ್ದಾಳೆ. ಅಡುಗೆ ಕಲಿಯೋದಿರ್ಬೋದು, ಮನೆ ಕೆಲಸ ಮಾಡೋದಿರೋದು, ಇದೆಲ್ಲ ಮಾಡ್ತಾ ಇದ್ದಾಳೆ. ಇದೆಲ್ಲ ನೋಡಿ ವೀಕ್ಷಕರು ಏನು ಹೇಳ್ತಾ ಇದ್ದಾರೆ? ಆ್ಯಂಡ್ ಪರ್ಸ್ನಲಿ ಕಲಾವಿದೆಯಾಗಿ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನನಗಂತೂ ಫಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಇಟ್ ಈಸ್ ಎ ಕೈಂಡ್ ಆಫ್ ವೆರಿ ಹೋಲ್ ಡಿಫ್ರೆನ್ಸ್. ಅಂದರೆ ತುಂಬಾ ಯೂನಿಕ್ ಅಂತ ಹೇಳ್ಬೋದು. ನನಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಕಿಚನಲ್ಲಿ ಆಗಿರ್ಬೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಎಲ್ಲನೂ ಒಂಥರ ಯೂನಿಕ್ ಎಕ್ಸ್ಪೀರಿಯೆನ್ಸಸ್ ನನಗೆ. ಅಂದರೆ ಹೊಸ ಹೊಸ ಥರ ಆ ಪಾತ್ರದಲ್ಲಿ ನನಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಸಿಕ್ಕಿದೆ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಸೀರಿಯಲೆಲ್ಲ ಅಂತ ಹೇಳಿದ್ರೆ ಅಳೋದು ಮತ್ತೊಂದು ಅದೇ ಇರುತ್ತೆ. ಬಟ್ ನನ್ನ ಪಾತ್ರದಲ್ಲಿ ತುಂಬ ವೇರಿಯೇಷನ್ಸ್ ನೀವು ನೋಡ್ಬೋದು. ಮೊನ್ನೆ ದೇವ್ರು ಬಂದಿದ್ದಾಗಿರ್ಬೋದು. ಸೊ ಎಷ್ಟೊಂದು ಥರ, ಅಂದರೆ ರಾಮ್ಜಿ ಸರ್ ಅಂದ್ರೇ ಹಾಗೇ ಒಂದು ಕ್ಯಾರೆಕ್ಟರ್ನ ಒಂದೇ ರೀತಿ ತೋರಿಸ್ಕೊಳೋಲ್ಲ, ಅವರು ತುಂಬ ವೇರಿಯೇಷನ್ಸ್ನ ಕೊಡ್ತಾರೆ. ಐ ಆಮ್ ವೆರಿ ಲಕ್ಕಿ, ಯಾಕಂದರೆ ತುಂಬ ಥರ ವೇರಿಯೇಷನ್ಸ್ ನಾನು ಒಂದೇ ಕ್ಯಾರೆಕ್ಟ್ರಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಜನದ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಾದ್ರೆ ತುಂಬ ಜನ ನಿನ್ನೆನೂ ಕೂಡ ಔಟ್ಡೋರ್ ಶೂಟ್ ಮಾಡಿದ್ವಿ, ಬಂದು ಹೇಳ್ತಿದ್ರು ನಮಗೂ ಅಳು ಬರ್ತಿತ್ತು ನೀನು ಅಳೋದೆಲ್ಲ ನೋಡಿ. ಅಂದರೆ ತುಂಬ ಕನೆಕ್ಟ್ ಮಾಡ್ಕೋತಿದ್ದಾರೆ. ಯಾಕಂದರೆ ದಟ್ ಈಸ್ ಆಲ್ ಲೈಕ್ ನಿಜ ಜೀವನದಲ್ಲಿ ನಡೆಯೋದು. ಕೆಲವೊಂದು ಹೆಣ್ಮಕ್ಳು ಹೊಸ್ದಾಗಿ ಮದುವೆ ಆಗಿ ಹೋದಾಗ ನಿಜ ಜೀವನದಲ್ಲಿ ನಡೆಯೋದು. ಆ್ಯಂಡ್ ಗಂಡ ಸಪೋರ್ಟ್ ಮಾಡದೇ ಇರೋದು ಇವಾಗಲೂ ಕೂಡ ಇದೆ. 100ಗೆ ಒಂದು 70% ಹೆಣ್ಮಕ್ಳಿಗೆ ಅವ್ರ ಗಂಡ ಸಪೋರ್ಟೇ ಇರಲ್ಲ. ಇದೇ ರೀತಿ ಕಷ್ಟ ಇನ್ನೂ ಪಡ್ತಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ದೇವ್ರು ಬಂದಿರೋಂಥ ವಿಷಯ ಹೇಳಿದ್ರಿ. ಝಾನ್ಸಿಗೆ ಮೈ ಮೇಲೆ ದೇವ್ರು ಬರುತ್ತೆ, ಅವಳು ಮನೆಯವ್ರನ್ನೆಲ್ಲ ಹೆದರಿಸ್ತಾಳೆ. ಅದು ಆ ಎಪಿಸೋಡ್ ನೋಡಿದ್ರೇ ಗೊತ್ತಾಗುತ್ತೆ ಸಖತ್ ಎನರ್ಜಿ ಬೇಕು ಅಂತ. ನಾರ್ಮಲ್ ಆಗಿ ಆ್ಯಕ್ಟ್ ಮಾಡೋ ಥರ ಅಲ್ಲ. ಅದು ಹೇಗಿತ್ತು ನಿಮಗೆ? ಅಂದರೆ ಎಷ್ಟು ಟೇಕ್ ತಗೊಂಡ್ರಿ, ಏನು ಕತೆ? ಅಂದರೆ ಫ್ರಮ್ ದ ಬಿಗಿನಿಂಗ್ ಈ ಸೀರಿಯಲ್ ಸ್ಟಾರ್ಟ್ ಆದಾಗಿಂದ ಅದು ಹೇಳ್ದಂಗೆ ತುಂಬ ವೇರಿಯೇಷನ್ಸ್ ಮಾಡಿದ್ದೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ಇದು ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ, ಯಾಕಂದರೆ ಕಂಪ್ಲೀಟ್ ಡಿಫ್ರೆಂಟ್ ಅದು. ಅಂದರೆ ಒಂದು ದೇವ್ರು ಬರೋ ಥರ ಮಾಡೋದಿದೆಯಲ್ಲ, ಜನ ಹೇಗೆ ತಗೋತಾರೋ, ನನಗೆ ಮಾಡೋಕ್ಕಾಗುತ್ತೋ, ತುಂಬ ಕನ್ಫ್ಯೂಷನ್ಸ್ ಇತ್ತು ನನ್ನಲ್ಲಿ ಝೀರೋ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಅವತ್ತು ನೀವು ಅದೇ ಅವತ್ತಿನ ದಿನ ನನಗೆ ಝೀರೋ ಕಾನ್ಫಿಡೆನ್ಸ್. ನಾನು ಏನು ಮಾಡ್ತೀನೋ ಇವಾಗ ನಾನು ಒಬ್ಬಳೇ ಮಾಡೋದಾಗಿದ್ರೆ ಅದು ಒಂಥರ, ನಮ್ಮ ದೊಡ್ಡಪ್ಪಂಗೂ ಬರುತ್ತೆ. ಇವಾಗ ಅವ್ರು ಸಖತ್ತಾಗಿ ಮಾಡ್ತಾರೆ 100, ಅದರಲ್ಲಿ ನೋ ಡೌಟ್. ಅವ್ರ ಮುಂದೆ ನಾನು ಮಾಡಬೇಕಲ್ಲ ಆ ಥರ ಅಂತ ನನಗೆ ಅವತ್ತು ತುಂಬ ಕಾನ್ಫಿಡೆನ್ಸ್ ಲೋ ಆಗಿತ್ತು. ಅದರಲ್ಲಿ ಬೇರೆ ನಮ್ಮ ಕೋ ಆರ್ಟಿಸ್ಟ್ ಎಲ್ಲ ಸಿಕ್ಕಾಪಟ್ಟೆ ನಗ್ತಿದ್ರು, ಮಾಡ್ತಿರೋದೆಲ್ಲ ನೋಡಿ ಸಿಕ್ಕಾಪಟ್ಟೆ ನಗ್ತಿರೋದ್ರಿಂದ
ಲೈಕ್ ಎದುರುಗಡೆ ಇರೋಲ್ಲ ನಗ್ತಿರೋ ನಿಮ್ಗೆ ಆ ಒಂದು ಫೀಲ್ ಬರಲ್ಲ. ಸೊ ತುಂಬ ಲೈಕ್ ಕಾನ್ಷಿಯಸ್ ಆಗಿ ತುಂಬ ಕಷ್ಟಪಟ್ಟು ಆ ಒಂದು ಸೀನ್ಸ್ನ ಮಾಡಿರೋದು. ಬಟ್ ಐ ಎಂಜಾಯ್ಡ್ ಇಟ್ ಅಷ್ಟೇ. ಆದರೆ ಒಂದೊಂದು ಸೀನ್ ಆಗಿದ ತಕ್ಷಣ ಕಟ್ ಅಂತ ಹೇಳಿ ನನಗೆ ನಗು ಬರ್ತಿತ್ತು. ಅಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಆ ಸೀನನ್ನು. ಆಡಿಯನ್ಸ್ ಕೂಡ ಸಿಕ್ಕಾಪಟ್ಟೆ ನಕ್ಕಿದ್ದೀವಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಿದ್ದಾರೆ. ಜೊತೆಗೆ ಈಗ ಏನು ಝಾನ್ಸಿ ಕ್ಯಾರೆಕ್ಟರ್ ಇದೆ, ಅಂದರೆ ದುಡ್ಡಿಗೆ ತುಂಬ ಬೆಲೆ ಕೊಡ್ತಾ ಇದ್ಲು, ತಾಳಿ ಬೆಲೆ ಗೊತ್ತಿಲ್ಲ, ಆಮೇಲೆ ಇವಾಗ ದೇವ್ರು ಬರೋದು ಅಥವಾ ಈ ಥರದ್ದೆಲ್ಲ ಒಂದಷ್ಟು ರೌಡಿ ಬೇಬಿ ಥರ ಆಡುವಂಥದ್ದು, ಇದನ್ನು ನೋಡಿ ಜನ ನಿಜವಾಗ್ಲೂ ನೀವು ಹೀಗೇನಾ ಅಂತ ಕೇಳಿದ್ದಿದೆಯಾ? ಕೇಳಿದ್ದಾರೆ. ಅಂದರೆ ರಿಯಲ್ ಲೈಫಲ್ಲಿ ಇದೇ ಥರ ಇರ್ತೀರಾ ನೀವು ಝಾನ್ಸಿ ಅಂದರೆ ಈ ಥರ ತರಲೆ ತುಂಟಾಟ ಅಲ್ಲ, ಆ ಸ್ಟ್ರಿಕ್ಟ್ ಝಾನ್ಸಿ ಏನಿದ್ಲು ನೀವು ರಿಯಲ್ ಲೈಫಲ್ಲಿ ಹಾಗೇನಾ? ಯಾಕಂದರೆ ಆ ಕ್ಯಾರೆಕ್ಟರ್ನ ಹಂಗೆ ಕ್ಯಾರಿ ಮಾಡ್ಕೊಂಡು ಇವಾಗಲೂ ನೀವು ಕಮೆಂಟ್ಸ್ ನೋಡ್ಬೋದು, ಹಳೆ ಝಾನ್ಸಿ ಬೇಕು, ಹಳೆ ಝಾನ್ಸಿ ಬೇಕು. ಯಾಕಂದರೆ ಎಲ್ಲ ಸೀರಿಯಲಲ್ಲೂ ಹೆಣ್ಮಕ್ಳು ಅಳೋದು ಕಷ್ಟಪಡೋದು ಅದನ್ನೇ ತೋರಿಸ್ತಿದ್ರು. ಈ ಒಂದು ಸೀರಿಯಲಲ್ಲಿ ಹೆಣ್ಣೆ ಸ್ಟ್ರಾಂಗ್ ಅಂತ ತೋರಿಸ್ತಿದ್ರು. ಒಂದು ಗಂಡಸಿಲ್ಲ ಅಂದರೆ ಹೆಣ್ಣಿನ ಲೈಫಲ್ಲಿ ಅವಳು ಕೂಡ ಲೈಫ್ನ ಲೀಡ್ ಮಾಡ್ಬೋದು ಅಂತ ತೋರಿಸ್ತಿದ್ದಿದ್ದು ಸೀರಿಯಲ್ ಇದು. ಸೊ ತುಂಬ ಜನ ಹೆಣ್ಮಕ್ಳು ಕನೆಕ್ಟ್ ಮಾಡ್ಕೊಂಡಿದ್ರು. ನಾನು ತುಂಬ ಶೇರ್ ಮಾಡಿದ್ದೀನಿ ಕೂಡ, ಅದು ಹೆಣ್ಮಕ್ಳೆಲ್ಲ ಕಮೆಂಟ್ ಮಾಡಿರೋದು. ತುಂಬ ಜನ ಇಷ್ಟಪಟ್ಟಿದ್ರು ಹಳೆ ಝಾನ್ಸಿನ. ಸೊ ಕೇಳ್ತಿದ್ರು ಅದು ಹೇಗೆ ನೀವು ಅದೇ ಥರ ಇರೋದಾ, ಯಾಕಂದರೆ ಪರ್ಫೆಕ್ಟಾಗಿ ಹಾಗೆ ನಿಮಗೆ ಸೂಟ್ ಆಗಿರೋ ಥರನೇ ಮಾಡ್ತಿದ್ದೀರಾ ಅಂತ. ಹಳೆ ಝಾನ್ಸಿ ಬಗ್ಗೆ ಕೇಳಿರತ್ತಿದೆ, ಬಟ್ ಹೊಸ ಝಾನ್ಸಿದಿಲ್ಲ. ದಟ್ ಈಸ್ ಲೈಕ್ ಮುದ್ದಾಗಿ ಏನೇನೋ ತರಲೆ ತುಂಟಾಟ ಮಾಡಿಕೊಂಡು ಮಾಡ್ತಿರೋ ಅಂದರೆ ಝಾನ್ಸಿ. ಇದ್ರ ಬಗ್ಗೆ ಇನ್ನೂ ಅಷ್ಟು ರಿವ್ಯೂಸ್ ಅಂದರೆ ಇದು ಹಾಗೇನಾ ರಿಯಲ್ ಲೈಫಲ್ಲಿ ಅಂತ ಕೇಳಿಲ್ಲ ಇನ್ನು. ಇಲ್ಲಿ ರಾಘು ಹಿಂದೆ ಝಾನ್ಸಿ ಹೋಗುವಂಥದ್ದು, ಈ ಥರದ್ದೆಲ್ಲ ವಿಷಯಗಳಿಗೆ ಏನು ಹೇಳ್ತಾರೆ? ಅಂದರೆ ಕೆಲವೊಂದು ಸಲ ರಾಘು ಸುಮ್ನಿರಿ ಮೇಡಮ್ ಸುಮ್ನಿರಿ ಅಂತ ಹೇಳಿ ಬೈದರೂ ಕೂಡ ಝಾನ್ಸಿ ಕೇಳಲ್ಲ, ರಾಘುನ ಹಿಂದೆ ಹೋಗುವಂಥದ್ದು. ಆ್ಯಕ್ಚುಲಿ ಈ ವಿಷಯದಲ್ಲಿ ರಾಘುನ ಸಿಕ್ಕಾಬಡೆ ಬೈತಾರೆ. ಅವಳು ನಿನಗೋಸ್ಕರ ಅಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಬಿಟ್ಟು ಬಂದಿದ್ದಾಳೆ, 50,000 ಕೋಟಿ ಒಡ್ತಿ ನಾನು ಆ ಸೀರಿಯಲಲ್ಲಿ. ಸೊ ಎಲ್ಲ ಆಸ್ತಿ ಐಶ್ವರ್ಯ ಎಲ್ಲರನ್ನೂ ಬಿಟ್ಟು ನಾನು ತಾತನ ಬಿಟ್ಟು ಬರ್ತೀನಿ. ನಾನು ಚಿಕ್ಕ ವಯಸ್ಸಿನ ತಾತನ ಜೊತೆ ಬೆಳೆದಿರ್ತೀನಿ, ಇವನಿಗೋಸ್ಕರ ತಾತನ ಬಿಟ್ಟು ಬಂದಿರ್ತೀನಿ. ಸೊ ಎಲ್ಲ ರಾಘುಗೆ ಬೈತಿದ್ರು, ತಾತನಿಗೆ ಮೋಸ ಮಾಡಿ ಕರ್ಕೊಂಡು ಬಂದಿದ್ಯಾ ನೀನು, ಲೈಕ್ ಮದುವೆ ಆಗಿ ಬಂದಿರೋ ಹುಡುಗಿನ ನೀನು ಹೀಗೇನ ನೋಡ್ಕೊಳ್ಳೋದು, ಅದು ಇದು ಆ ಥರ ಎಲ್ಲ. ಅಂದರೆ ಕೆಟ್ಟ ಕೆಟ್ಟ ಕಮೆಂಟ್ಸು ಬರೀ ರಾಘುಗೆ ಹಾಕ್ತಿದ್ರು, ನನಗೆಲ್ಲ ಪಾಸಿಟಿವ್ ಆಗ್ತಾ ಹೋಯ್ತು. ಈಗ ಧಾರಾವಾಹಿ ಅಂತ ಅಂದ್ಕೂಳೆ ವೀಕ್ಷಕರಿಗೆ ಒಂದಷ್ಟು ಜನ ಹೇಳ್ಬಿಡ್ತಾರೆ, ಈಗ ಲೀಡ್ ಕ್ಯಾರೆಕ್ಟರ್ಗಳನ್ನ ನೋಡಿದಾಗ ಇವರಿಬ್ರು ರಿಯಲ್ಲಾಗೂ ಲವ್ ಮಾಡ್ತಿದ್ದಾರಾ ಅಂತ. ಅದು ಆಬ್ವಿಯಸ್ ಆಗಿ ಆಲ್ಮೋಸ್ಟ್ ಎಲ್ಲ ಜೋಡಿಗೂ ಅಂತ ಬರುವಂಥದ್ದು. ಇದು ಏನಾದ್ರು ಹೇಳ್ತೀರಾ ಅಂತ? ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಲೀಡ್ ಕ್ಯಾರೆಕ್ಟರ್ ಅಂತ ಅಂದ್ಕೂಡ್ಲೆ ಜನ ಇವ್ರು ರಿಯಲ್ಲಾಗೂ ಲವ್ ಮಾಡ್ತಿರ್ಬೋದು, ಮದುವೆ ಆಗ್ಬೋದು ಅನ್ನೋಂಥ ಕಲ್ಪನೆಗೆ ಜಾರ್ತಾರೆ. ನಿಮ್ಗೇನಾದರೂ ಕೇಳಿದ್ದಿದೆಯಾ ಈ ಪ್ರಶ್ನೆನ? ಅಯ್ಯೋ, ಸ್ಟಾರ್ಟಿಂಗಲ್ಲಿ ಒಂದು ಇಂಟರ್ವ್ಯೂಲ್ಲಿ ಕೇಳಿದ್ರು, ಹೀಗೆ ಯಾವುದೋ ಚಾನೆಲ್ ಕೇಳಿದ್ರು. ಅದರಲ್ಲಿ ನಾನು ರಾಘು ಏನೋ ಆನ್ಸರ್ ಮಾಡಿದ್ರು, ನಾನು ಇಲ್ಲ ಅಂತ ಹೇಳಿದೆ. ಅದಕ್ಕೊಂದಷ್ಟು ಕಮೆಂಟ್ಸ್ ಬಂದಿದೆ ಫುಲ್ಲು. ಅಂದರೆ ಬಟ್ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಆಲ್ಮೋಸ್ಟ್ 90% ಜನ ರಿಯಲಾಗಿ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ, ನಿನ್ನೆ ಔಟ್ಡೋರ್ ಮಾಡಿದಾಗ ಒಬ್ಬ ಆಟೋ ಡ್ರೈವರ್ ಹೇಳ್ತಿದ್ರು, ನೀವಿಬ್ಬರು ಪೇರ್ ತುಂಬ ಚೆನ್ನಾಗಿದೆ, ಒಟ್ಟಿಗೆ ಸಿನಿಮಾ ಮಾಡಿ ಅಷ್ಟು ಚೆಂದ ಇದೆ, ಆಮೇಲೆ ಇಬ್ಬರು ಎಲ್ಲಾಗಿ ಮದುವೆ ಆಗಿಬಿಡಿ ಅಂತೆಲ್ಲ ಹೇಳ್ತಿದ್ರು. ಅಂದರೆ ತುಂಬ ಜನ ರಿಯಲಾಗಿ ಸಿಕ್ಕಿದಾಗೂ ಹೇಳಿದ್ದಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಹಾಕ್ತಾರೆ ರಿಯಲ್ ಲೈಫಲ್ಲಿ ನೀವಿಬ್ಬರು ಪೇರ್ ಆಗಿ ಅಂತೆಲ್ಲ. ಬಟ್ ಅದೆಲ್ಲ ಇವಾಗ ವರ್ಕ್ ಅಷ್ಟೇ, ಕೆಲಸದ ಮಧ್ಯೆ ಅದೆಲ್ಲ ಬೇಡ ಅಂತ ಅನ್ಕೊಳ್ತೀವಿ. ನೀವು ಮೊದಲು ಯೂಟ್ಯೂಬರ್ ಆಗಿದ್ರಿ, ಈಗ ಧಾರಾವಾಹಿ ಜನಪ್ರಿಯತೆ ಸಿಕ್ಕಿದೆ. ಸೊ ನಿಮ್ಮ ಯೂಟ್ಯೂಬ್ ಆದಾಯ, ಯೂಟ್ಯೂಬ್ ವೀಕ್ಷಣೆ ಜಾಸ್ತಿ ಆಗಿದೆಯಾ? ಆಮೇಲೆ ಬ್ರ್ಯಾಂಡ್ ಪ್ರಮೋಷನ್ಸ್? ಇಲ್ಲ, ನನ್ನ ಸೀರಿಯಲ್ ಸ್ಟಾರ್ಟ್ ಆದಾಗಿಂದ ನನಗೆ ಸ್ಟಾರ್ಟಿಂಗ್ ಲಾಂಚ್ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಇದ್ವಿ. ಅದಾದಮೇಲೆ 1 hour ಎಪಿಸೋಡ್ ಆಯಿತು ನಮ್ಮದು, ಆವಾಗೂ ಸಿಕ್ಕಾಪಟ್ಟೆ ಬ್ಯುಸಿ ಇದ್ವಿ. ಇವಾಗ ಅದು ಮುಗಿದ್ಮೇಲೆ ಇವಾಗ ನಾರ್ಮಲ್ ಎಪಿಸೋಡ್ಸ್ ಬರ್ತಿದೆ. ಬಟ್ ಆದರೂ ಬ್ಯಾಂಕಿಂಗಿಗೋಸ್ಕರ ತುಂಬ ಹಗಲು ರಾತ್ರಿ ಶೂಟ್ ಮಾಡ್ದೆ. ಇನ್ನೂ ಆ ಒಂದು ಫ್ರೀ ಟೈಮ್ ಅಂತ ಸಿಕ್ಕಿಲ್ಲ, ಅಂದರೆ ನಮಗೆ ಪರ್ಸನಲ್ ಟೈಮ್ ಅಂತ ಇನ್ನೂ ಸಿಕ್ಕಿಲ್ಲ. ಅದು ಸಿಕ್ಕಿದಾಗ ಡೆಫಿನೆಟ್ಲಿ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಯೂಟ್ಯೂಬಲ್ಲಿ ಇನ್ನೂ ಒಂದೇ ವ್ಲಾಗ್ ಹಾಕಿರೋದು, ಗೋವಾದಲ್ಲಿ ನಂದು ಲಾಂಚ್ದು, ಅಂದರೆ ಕ್ರೂಸಲ್ಲಿ ಮಾಡಿದ್ದು ನಂದು. ಸೊ ಹಾಗಾಗಿ ಅದೊಂದು ವ್ಲಾಗ್ ಬಿಟ್ಟು ನಾನು ಇನ್ನೇನೂ ಹಾಕಿಲ್ಲ, ಅಷ್ಟು ಇನ್ಯಾಕ್ಟಿವ್ ಇದ್ದೀನಿ. ಶಾರ್ಟ್ಸ್ ಹಾಕ್ತೀನಿ, ಯಾಕಂದರೆ ಶಾರ್ಟ್ಸ್ ಇನ್ಸ್ಟಾಗ್ರಾಮ್ ಹಾಕೋದಕ್ಕೆ ಮಾಡ್ತೀನಲ್ವ. ಸೊ ಶಾರ್ಟ್ಸ್ ಹಾಕ್ತಿದ್ದೀನಿ, ಬಟ್ ಲಾಂಗ್ ವಿಡಿಯೋ ಅದು ಮಾಡಿಲ್ಲ. ಮಾಡ್ಕೊಂಡಿದ್ದೀನಿ, ಬಟ್ ಅದು ಎಡಿಟ್ ಮಾಡಿ ಪೋಸ್ಟ್ ಮಾಡಿಲ್ಲ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತಂದರೆ ಕೆಲವ್ರು ಏನು ಅಂದ್ಕೊಂಡಿರ್ತಾರೆ, ಆರಾಮಾಗಿರುತ್ತೆ ಇವ್ರ ಲೈಫು, ಇವ್ರು ಯಾವಾಗ ಬೇಕೋ ಆವಾಗ ಶೂಟ್ ಮಾಡ್ಕೋಬೋದು, ಅದನ್ನು ಅಪ್ಲೋಡ್ ಮಾಡ್ಬೋದು. ಇವಾಗೆಲ್ಲ ವ್ಲಾಗ್ಸ್ ಎಲ್ಲ ಶುರುವಾಗಿದೆ, ಅದನ್ನೆಲ್ಲ ಆರಾಮಾಗಿ ಅಪ್ಲೋಡ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ರಿಯಲ್ ಆಗಿ ಹಂಗಿರಲ್ಲ ಅಂತ ಇನ್ನೂ ಕೆಲವರು ಹೇಳೋದುಂಟು. ಈಗ ಬ್ರ್ಯಾಂಡ್ ಪ್ರಮೋಷನ್ಸಿಗೆಲ್ಲ ಹೋದಾಗ ನಮಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ ಅಂತ. ಈ ಬಗ್ಗೆ ಹೇಳ್ಬೋದಾ? ನಾನು ಒಂದು ಬಿಲೀವ್ ಏನು ಮಾಡ್ತೀನಿ ಅಂದರೆ, ನೀವು ಯಾವುದೇ ಕೆಲಸ ತೊಗೊಂಡ್ರು ಅದರದ್ದೇ ಆದ ಕಷ್ಟ ಇರುತ್ತೆ, ಅದರದ್ದೇ ಆದ ಬೆನಿಫಿಟ್ಸು ನಿಮಗಿರುತ್ತೆ. ಯಾವುದೇ ಕೆಲಸ ತೊಗೊಳ್ಳಿ, ನಿಮಗೆ ಕಷ್ಟ ಇಲ್ಲದೆ ಮಾಡಬೇಕಾಗಿರೋ ಕೆಲಸ ಯಾವುದೂ ಇಲ್ಲ. ಸೊ ಪ್ರತಿ ಕೆಲಸದಲ್ಲೂ ನೀವು ಅಷ್ಟೇ ಎಫರ್ಟ್ಸ್ ಹಾಕಬೇಕು, ಅಷ್ಟೇ ಶ್ರಮನೂ ಪಡಬೇಕು ನೀವು.
ನಮ್ಮ ಇನ್ಫ್ಲುಯೆನ್ಸಿಂಗ್ ಅಂತ ಬಂದರೆ ಒಂದು ಎಕ್ಸಾಂಪಲ್ ಒಂದು ವೀಡಿಯೋ ಹೇಳ್ತೀನಿ ನಾನು. ಒಂದು ಬ್ರ್ಯಾಂಡ್ ಪ್ರಮೋಷನ್ ಇರುತ್ತೆ, ಅವ್ರು ನಮಗೆ ಇಂಥದ್ದೇ ಕಾಸ್ಟ್ಯೂಮ್ ಬೇಕು, ಇಂಥದ್ದೇ ಕಲರ್ ಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೋದಾಗ ಕ್ಯಾಮ್ರಾಮನ್ ಜೊತೆ ಶೂಟ್ ಮಾಡಬೇಕು, ಇಷ್ಟು ಸ್ಕ್ರಿಪ್ಟ್ ಅಂತ ಕೊಡ್ತಾರೆ, ನಾವು ಆ ಸ್ಕ್ರಿಪ್ಟ್ ಪ್ರಕಾರನೇ ಹೋಗಬೇಕು. ಸೊ ಅದರಲ್ಲ ಒಂದಷ್ಟು ಚೇಂಜಸ್ ಹೇಳ್ತಾರೆ. ನನಗೆ ರೀಸೆಂಟಾಗೂ ಒಂದು ಎಕ್ಸ್ಪೀರಿಯನ್ಸ್, ನಾನು ಕಾರ್ದೊಂದು ಶೂಟ್ ಮಾಡಿದ್ದೆ. ಲಿಟ್ರಲಿ 1 ಮಂತ್ ಬರೀ ಎಡಿಟಿಂಗ್ ಕೊಟ್ಟಿದ್ದಾರೆ. ಅಂದರೆ ಅದು ಚೇಂಜಸ್ ಮಾಡಿ, ಅಷ್ಟು ಕಷ್ಟ ಇರುತ್ತೆ. ಯಾವುದೇ ಕೆಲಸ ಆಗಲಿ ಈಸಿ ಇರಲ್ಲ. ಸೊ ಎಲ್ಲದಕ್ಕೂ ತುಂಬ ಎಫರ್ಟ್ಸ್ ಹಾಕಬೇಕು. ನೋಡೋದಕ್ಕೆ ಎಷ್ಟು ಸುಲಭವಾಗಿರುತ್ತೋ ಅಷ್ಟು ಸುಲಭ ಇಲ್ಲ. ನಮ್ಮಲ್ಲೂ ಕಷ್ಟ ಇದೆ, ಲೈಕ್ ಇನ್ಫ್ಲುಯೆನ್ಸಿಂಗ್ ಇದರಲ್ಲಿ ನೋಡಿದಷ್ಟು ಈಸಿ ಅಂತೂ ಇಲ್ಲ. ಬ್ರ್ಯಾಂಡ್ ಪ್ರಮೋಷನ್ಸ್ ಅಂತ ಹೇಳಿದಾಗ ಅವರೇ ಕೊಟ್ಟಿರುವಂಥ ಕಾಸ್ಟ್ಯೂಮ್ ಕೂಡ ಕೆಲವೊಮ್ಮೆ ಹಾಕ್ಕೊಳ್ಬೇಕಾಗತ್ತೆ, ಅದು ನಮಗೆ ಕಂಫರ್ಟ್ ಇರಲ್ಲ. ಸೊ ಈ ಥರದ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಲ್ಲ, ನಾವು ಹೇಳ್ಬೋದು ಈ ಥರ. ಅಂದರೆ ನಮ್ಮ ಫೀಲ್ಡಲ್ಲಿ ಅದು ಅಡ್ವಾಂಟೇಜ್ ಇದೆ, ನಮ್ಮ ಫ್ಲೆಕ್ಸಿಬಲಾಗಿ ವರ್ಕ್ ಮಾಡ್ಬೋದು. ನಮಗೆ ಇವಾಗ ಇದು ಇಷ್ಟ ಆಗಿಲ್ಲ ಅಂದರೆ ಆಲ್ಟರ್ನೇಟ್ ಕೇಳ್ಬೋದು. ಔಟ್ಫಿಟ್ ಅಷ್ಟೇ, ಇದು ನಮಗೆ ಸೂಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ವಿ ಕ್ಯಾನ್ ಆಸ್ಕ್ ಫಾರ್ ಆಲ್ಟರ್ನೇಟ್. ಅದೊಂದು ಅಡ್ವಾಂಟೇಜ್ ಇದೆ ನಮ್ಮ ಫೀಲ್ಡಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾಗ, ಅಂದರೆ ಇನ್ಫ್ಲುಯೆನ್ಸರಾಗಿ ವರ್ಕ್ ಮಾಡ್ತಾ ಇದ್ದ ಆದಾಯಕ್ಕೂ ಇವತ್ತಿನ ಆದಾಯಕ್ಕೂ ತುಂಬ ಬದಲಾವಣೆ ಕಾಣ್ತಿದ್ದೀರಾ? ಹೇಗಿದೆ ಲೈಫು? ಡಿಫ್ರೆನ್ಸ್ ಅಂತೂ ಆಗಿದೆ ಇವಾಗ. ಯಾಕಂದರೆ ಸೆಲೆಬ್ರಿಟಿ ಅನ್ನೋ ಒಂದು ಟ್ಯಾಗ್ ಬಂದಿರೋದ್ರಿಂದ ಆಗುತ್ತೆ. ಬಟ್ ಅದರಲ್ಲೂ ನಮ್ಮ ಇನ್ಫ್ಲುಯೆನ್ಸಿಂಗ್ ಫೀಲ್ಡ್ ಈಸಿ ಅಂತ ಹೇಳಿದ್ರೆ ನಮ್ದು ಹೇಗೆ ಅಂದರೆ ಆಲ್ರೆಡಿ ರಿಜಿಸ್ಟರ್ ಆಗಿರುತ್ತೆ ನಾವು ಇನ್ಫ್ಲುಯೆನ್ಸರ್ ಅಂತ. ಈಗ ಅದನ್ನು ಸೆಲೆಬ್ರಿಟಿ ಅಂತ ಚೇಂಜ್ ಆಗೋದಕ್ಕೆ ನಮಗೆ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಬೇಕಾಗುತ್ತೆ. ಅದು ಚೇಂಜ್ ಆದಮೇಲೆ ನಾವು ಬಜೆಟ್ ರೈಸ್ ಮಾಡ್ಬೋದು. ನಾವು ಸೆಲೆಬ್ರಿಟಿ ಅಂದರೆ ಬ್ರ್ಯಾಂಡ್ಸ್ಗೆಲ್ಲ ಆವಾಗ ನಾವು ಸೆಲೆಬ್ರಿಟಿ ಅಂತ ಗೊತ್ತಾಗುತ್ತೆ. ಇಟ್ ಟೇಕ್ಸ್ ಟೈಮ್. ಸೊ ಬಟ್ ಡೆಫಿನೆಟ್ಲಿ ಅಮೌಂಟಲ್ಲಿ ವೇರಿಯೇಷನ್ಸ್ ಅಂತ ಆಗುತ್ತೆ. ಸ್ವಲ್ಪ ಇವಾಗ ತೊಗೊಳೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅಂತೂ ಹಾಗೇ ಆಗುತ್ತೆ. ಮಧುಶ್ರೀ ಭೈರಪ್ಪ ಅವರು ಯಜಮಾನ ಧಾರಾವಾಹಿ ನಾಯಕಿ ಆದಮೇಲೆ ಅವ್ರ ಲೈಫ್ ಎಷ್ಟು ಬದಲಾಗಿದೆ? ಸಿಕ್ಕಾಪಟ್ಟೆ ಬದಲಾಗಿದೆ. ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ನಾನು ಮನೆಯವ್ರಿಗೆ ಟೈಮ್ ಕೊಡೋದಕ್ಕಾಗ್ತಿಲ್ಲ. ಫುಲ್ ಸೀರಿಯಲಿಗೆ ಡೆಡಿಕೇಟೆಡ್ ಆಗಿರೋದ್ರಿಂದ, ಅಂದರೆ ಕಂಪ್ಲೀಟ್ ಸೀರಿಯಲಿಗೆ ಡೆಡಿಕೇಟೆಡ್ ಆಗಿರಬೇಕು. ಅದು ಬಿಟ್ಟು ಆಡಿಯನ್ಸ್ ಎಕ್ಸ್ಪೀರಿಯನ್ಸ್, ನಾವು ಹೇಳ್ದಾಗೆ ಸಿಕ್ಕಾಪಟ್ಟೆ ಬ್ಯುಸಿನೇ ಇದ್ದೀವಿ. ಲಾಂಚ್ ಆದಾಗಿಂದ ಒಂದು ಇವೆಂಟಿಗೆ ಹೋಗಿದ್ದೀವಿ, ಹಾಸನ್ ಇವೆಂಟಿಗೆ. ಅವತ್ತೇ ಫಸ್ಟ್ ಟೈಮ್ ನಾವು ಲೈಕ್ ರಿಯಲ್ ಆಡಿಯನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಲಿಟ್ರಲಿ ಎಲ್ಲ ಪೇನ್ ಬಂದುಬಿಟ್ಟಿದ್ದಾರೆ. ನಗ್ದು ಅಂದರೆ ಅಷ್ಟು ಜನ ಬರ್ತಿದ್ದಾರೆ, ಫೋಟೋಸು ವೀಡಿಯೋಸು ಮಾತಾಡ್ಸ್ತಿದ್ದಾರೆ. ಅವ್ರಿಗೆಲ್ಲ ಖುಷಿಯಾಗಿ ನಾವು ಮಾತಾಡಿಸ್ಬೇಕು. ಲಿಟ್ರಲಿ ಇದೆಲ್ಲ ಜಾಲೈನ್ಸ್ ಎಲ್ಲ ಪೇನ್ ಬಂದುಬಿಟ್ಟಿತ್ತು ನಮಗೆ ಇಬ್ರಿಗೂ, ನನಗೂ ಹರ್ಷಂಗೂ. ಬಟ್ ಅಷ್ಟೇ ಖುಷಿ ಆಯಿತು. ಓಕೆ, ಇಷ್ಟು ಜನಕ್ಕೆ ರೀಚ್ ಆಗಿದ್ದೀವಿ ನಾವು, ಲೈಕ್ ತೃಪ್ತಿ ಇರುತ್ತೆ ಅಂತಾರಲ್ಲ. ಸೊ ಆ ಥರ ಅಂದರೆ ಮಾಡ್ತಿರೋ ಕೆಲಸದಕ್ಕೆ ಒಳ್ಳೆ ಇದಿದೆ. ಆಫ್ ಸ್ಕ್ರೀನ್ ಹರ್ಷ ಅವ್ರು ಹೇಗೆ? ಈಗ ಆನ್ ಸ್ಕ್ರೀನಲ್ಲಂತೂ ನಿಮ್ಮನ್ನು ನೋಡಿದ್ರೆ ಭಯ ಪಡ್ತಾರೆ. ಮೇಡಮ್ ಯಾಕೆ ಮೇಡಮ್ ಹೀಗೆ ನಮಗೆ ಜೀವ ತಿಂತೀರಾ, ನಾನು ಯಾಕೆ ಮೇಡಮ್ ಸಾಯಿಸ್ತೀರಾ ಅಂತೆಲ್ಲ ಹೇಳ್ತಿರ್ತಾರೆ. ಆಫ್ ಸ್ಕ್ರೀನ್ ಹೇಗೆ? ಆಫ್ ಸ್ಕ್ರೀನು ಹರ್ಷ ಸಿಕ್ಕಾಪಟ್ಟೆ ತರಲೆ, ಎಲ್ರಿಗೂ ತೀಟೆ ಮಾಡಿಕೊಂಡು ಓಡಾಡ್ತಾ ಇರ್ತಾರೆ. ಅವರು ಏನು ಸ್ಕ್ರೀನ್ ಮೇಲಿದ್ದಾರೆ ಆ ಥರ ಅಲ್ಲ, ಸಿಕ್ಕಾಪಟ್ಟೆ ತರಲೆ ಇದ್ದಾರೆ. ಬಟ್ ಕ್ಯಾರೆಕ್ಟರ್ ವೈಸ್ ಅವ್ರು ಸೇಮ್. ರಾಘವೇಂದ್ರ ಆಗಿ ಏನು ಕ್ಯಾರೆಕ್ಟರ್ ಇದೆ, ಒಳ್ಳೆ ಕ್ಯಾರೆಕ್ಟರ್, ರಿಯಲ್ ಲೈಫಲ್ಲೂ ಅದೇ ಅವರು. ಸೆಲೆಬ್ರಿಟಿ ಅಂತ ಅಂದ್ಕೂಡಲೇ ಸಾಕಷ್ಟು ಜನರಿಗೆ ಸೆಲೆಬ್ರಿಟಿಗಳ ಏನು ಹೇಳ್ತೀರಾ, ರಿಯಲ್ ಲೈಫ್ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ. ನಿಮ್ಮ ವಯಸ್ಸು, ಮನೆ, ಹೀಗೆಲ್ಲ ಒಂದಷ್ಟು ಆಸಕ್ತಿ ಇರುತ್ತೆ. ಇವತ್ತು ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲೋ ಯೂಟ್ಯೂಬ್ನಲ್ಲೋ ಈಗ ಸೆಲೆಬ್ರಿಟಿಗಳ ಬಗ್ಗೆ ಊಹಾಪೋಹಗಳೆಲ್ಲ ಸೃಷ್ಟಿಯಾಗುತ್ತೆ. ನಿಮ್ಮ ಬಗ್ಗೆ ಕೇಳಿ ಬಂದ ಒಂದು ಕ್ರೇಜಿ ಒಂದು ಊಹಾಪೋಹ ಅಥವಾ ಗಾಸಿಪ್ ಏನು? ಅಥವಾ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡಿದಾಗ ಏನರೋ ಇದು ಈ ಥರ ಹಾಕಿದ್ದೀರಾ ಅನ್ನೋ ಥರ? ಆ ಥರ ಎಂತ ಇಲ್ಲ. ಬಟ್ ಒಂದು ನೆಗೆಟಿವ್ ಇತ್ತು. ಅಂದರೆ ರೀಲ್ಸ್ ಮಾಡೋಳಿಗೆ ಏನಕ್ಕೆ ಚಾನ್ಸ್ ಕೊಟ್ರಿ, ರೀಲ್ಸ್ ಮಾಡೋರಿಗೆ ಏನು ಬರುತ್ತೆ ಅದು ಇದು ಅಂತೆಲ್ಲ. ನಂದು ಪ್ರೋಮೋ ಬರೋದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ನೆಗೆಟಿವ್ ಹಾಕಿದ್ರು. ಅಂದರೆ ಫಸ್ಟು ಪ್ರೋಮೋ ಬಂದಾಗ ಲೈಕ್ ಏನಕ್ಕೆ ರೀಲ್ಸ್ ಅವ್ರನ್ನ ಹಾಗೆ ಹಿಂಗೆ ಅಂತೆಲ್ಲ ಹಾಕ್ತಿದ್ರು. ಬಟ್ ಒಂದು ಕ್ಲಿಪ್ಪಿಂಗ್ ಬಿಟ್ಟರು ನಂದು ಕ್ರೂಸ್ದು ಏನಿದೆ, ನಂದು ಫಸ್ಟ್ ಸ್ಕ್ರೀನ್ ಅಪಿಯರೆನ್ಸ್ ಏನಿದೆ, ಆ ಒಂದು ಕಂಪ್ಲೀಟ್ ಶಾರ್ಟ್ ಬಿಟ್ಟಿದ್ರು, 5 minutes ವೀಡಿಯೋ ಅದು. ಆ ವಿಡಿಯೋದಲ್ಲಿ ಇವತ್ತಿಗೂ ನೀವು ಹೋಗಿ ನೋಡ್ಬೋದು, ಒಂದೇ ಒಂದು ಬ್ಯಾಡ್ ಕಮೆಂಟ್ ಕೂಡ ಇಲ್ಲ. ನನಗೆ ಸಖತ್ ಖುಷಿ ಆಯ್ತು. ಯಾಕಂದರೆ ಓಕೆ, ಜನ ಎಕ್ಸೆಪ್ಟ್ ಮಾಡಿದ್ರು. ಅಂದರೆ ಆವಾಗಲೇ ಹಾಕಿದ್ದಾರೆಲ್ಲ, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅದು ಇದು ಅಂತೆಲ್ಲ. ಒಂದು ನೆಗೆಟಿವ್ ಕಮೆಂಟು ಇಲ್ಲ ಆ ವಿಡಿಯೋದಲ್ಲಿ. ಇವತ್ತಿಗೂ ಕಲರ್ಸ್ ಪೇಜಲ್ಲಿ ಇದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಅಷ್ಟು ಮಟ್ಟಿಗೆ ಜನ ಎಕ್ಸೆಪ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಖುಷಿ ಇದೆ. ನೆಗೆಟಿವ್ ಅದಕ್ಕೆ ಮುಂಚೆ ಏನು ಹಾಕಿದ್ರು, ಐ ಎಕ್ಸೆಪ್ಟೆಡ್ ಬಿಕಾಸ್ ರೀಲ್ಸಿಂದ ಬಂದಿದ್ದವಳು ಏನು ಮಾಡ್ತಾಳೆ ಅಂತ ಎಲ್ಲಿಗೂ ಇರುತ್ತೆ. ಬಟ್ ಒನ್ಸ್ ಆ್ಯಕ್ಟಿಂಗ್ ನೋಡಿದ್ಮೇಲೆ ರಿವ್ಯೂ ಹಾಕೋದಿದೆಯಲ್ಲ, ದಟ್ ಈಸ್ ವಾಟ್ ಮ್ಯಾಟರ್ಸ್ ಅಂತ ನಾನು ಹೇಳ್ತೀನಿ. ಯೂಶ್ವಲಿ ಸಾಮಾನ್ಯವಾಗಿ ಏನಾಗುತ್ತೆ, ಈಗ ಯಾರಾದರೂ ಸಾಧನೆ ಮಾಡಿದಾಗ ಜನ ಬಂದು ಮಾತಾಡಿಸ್ತಾರೆ. ಈ ಹಿಂದೆ ಅವಮಾನ ಮಾಡಿದವರು ನಾವು ಸಾಧನೆ ಮಾಡಿದಾಗ ನಮ್ಮನ್ನು ಬಂದು ಮಾತಾಡ್ಸೋದಿದೆ. ನಿಮ್ಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಈಗ ಫಸ್ಟ್ ಪ್ರೋಮೋನ ನೋಡಿ ತುಂಬ ಜನ ಹೊಗಳಿದ್ರು ಅಂತ ಹೇಳಿದ್ರು, ಈ ಹಿಂದೆ ಮಾತು ಬಿಟ್ಟವರು, ಆ ಥರ ಇದ್ದವರು ಇವಾಗ ಮಾತಾಡಿಸುವಂಥದ್ದು.
ಇಲ್ಲ, ನನಗೆ ನನ್ನ ಎಲ್ಲ ಫ್ರೆಂಡ್ಸು ಸಿಕ್ಕಾಬಡೆ ಖುಷಿಪಟ್ಟರು. ಅಂದರೆ ಅವರು ಕಮೆಂಟ್ಸ್ ಹಾಕೋದಿರಲಿ, ಸ್ಟೋರಿಗೆ ಹಾಕೋದಿರಲಿ, ತುಂಬ ಹಾರ್ಟ್ಫುಲ್ಲಿ ಖುಷಿಪಟ್ಟಿದ್ದಾರೆ. ಎಲ್ಲರೂ ಆಗಿರ್ಬೋದು. ಅಂದರೆ ನನಗೆ ಯಾರು ಆ ಥರ ಇವಾಗ ನಾನು ಫೇಮಸ್ ಅಂತ ಬಂದು ಮಾತಾಡ್ಸಿದ್ದಾರೆ ಅಂತೇನಿಲ್ಲ. ಹಾಗೆ ಹೇಳ್ದಂಗೆ ನಾನು ಯಾರಿಗೂ ಸಿಗೋಕ್ಕೂ ಆಗ್ತಿಲ್ಲ ಇವಾಗ ನೋಡ್ಬೇಕು. ಈ ಮಂತಿಂದ ಸ್ವಲ್ಪ ಫ್ರೀ ಇದ್ದೀವಿ, ಎಲ್ರಿಗೂ ಮೀಟ್ ಆಗೋದು ಮತ್ತೊಂದು ಮಾಡಬೇಕು. ಇವಾಗ ಮಾಡ್ಬೇಕು ಅದನ್ನು. ಅದು ಬಿಟ್ಟರೆ ನನ್ನ ಮುಂಚೆ ಹಳೆಯ ಫ್ರೆಂಡ್ಸ್ ಇದ್ದರು, ಅಂದರೆ ಇದಕ್ಕೆ ಮುಂಚೆ ನನಗೆ ಫ್ರೆಂಡ್ಸ್ ಇದ್ದರು. ಅವರೊಂದು 4-5 ಮೆಂಬರ್ಸ್ ನನಗೆ ವಿಶ್ ಮಾಡಿಲ್ಲ. ಏನೇ ಆಗಿರ್ಬೋದು ಲೈಫಲ್ಲಿ, ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲರೂ ಇದು ಮಾಡ್ತಾರೆ, ಯಾರೂ ತಪ್ಪು ಮಾಡಿದಿರ ಅಂತೂ ಇರೋದಕ್ಕಾಗಲ್ಲ. ಬಟ್ ಒಂದು ಫ್ರೆಂಡ್ ಲೈಫಲ್ಲಿ ಏನೋ ಅಚೀವ್ ಮಾಡ್ತಿದ್ದ, ಒಂದು ಸ್ವಲ್ಪ ದೊಡ್ಡ ಮಟ್ಟಿಗೆ ಅಚೀವ್ ಮಾಡ್ತಿದ್ದಾಳೆ ಅಂದಾಗ ದಟ್ ಈಸ್ ವಾಟ್ ಬೇಸಿಕ್. ನೀವೇನೇ ಆಗಿದ್ರೂ ಕೂಡ ಒಂದು ವಿಶ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದು ತಪ್ಪು ಅಂತಲೂ ಹೇಳೋದಕ್ಕಾಗಲ್ಲ. ನಮ್ಮ ಫ್ರೆಂಡಿಂದ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ತೀವಲ್ವ, ವಿಶ್ ಮಾಡ್ತಾರೆ ಅಂತ. ಸೊ ಒಂದು 5 ಮೆಂಬರ್ಸ್ ಬಿಟ್ಟು ಇನ್ನೆಲ್ಲರೂ ನನಗೆ ಹಾರ್ಟ್ಫುಲ್ಲಿ ವಿಶ್ ಮಾಡಿದ್ದಾರೆ. ಅದ್ರ ಬಗ್ಗೆ ಬೇಜಾರಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಅದು ಅವ್ರವ್ರಿಗೆ ಬಿಟ್ಟಿದ್ದು ಅಷ್ಟೇ. ಈಗ ಧಾರಾವಾಹಿ ಹೀರೋಯಿನ್ ಆಗಿದ್ದೀರಾ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರಿಂದ ಒಂದು ಸೀರಿಯಲ್ ಹೀರೋಯಿನ್ವರೆಗೆ ಲೈಫು ಏನು ಪಾಠ ಕಲಿಸಿದೆ? ಅಂದರೆ ಲೈಫು ಏನು ಪಾಠ ಕಲಿಸಿದೆ, ಲೈಫ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಸೀರಿಯಲಿಗೆ ಹೋದ್ಮೇಲೆ ಇಲ್ಲಿವರೆಗಿನ ಜರ್ನಿ, ನಿಮ್ಮ ಜರ್ನಿ, ಮಧುಶ್ರೀ ಭೈರಪ್ಪ ಅವರ ಜರ್ನಿ ನೋಡಿದಾಗ ನೀವು ಏನು ಕಲ್ತಿದ್ದೀರಾ ಅಂತ ಓವರಾಲ್ ಆಗಿ ಲೈಫಲ್ಲಿ? ಏನಂದರೆ ಎಂಡ್ ಆಫ್ ದ ಡೇ ನಿಮ್ಮ ಅಪ್ಪ ಅಮ್ಮನ ನಂಬಿ, ನೀವು ಅಪ್ಪ ಅಮ್ಮ ಮೇಲೆ ಟ್ರಸ್ಟ್ ಇಡಿ, ಅವ್ರ ನಂಬಿಕೆ ಉಳಿಸ್ಕೊಳ್ಳಿ, ಅವ್ರಿಗೆ ನೀವು ಪ್ರೌಡ್ ಫೀಲ್ ಆಗೋಂಥ ಕೆಲಸ ಮಾಡಿ. ಅದನ್ನು ಬಿಟ್ಟು ಇನ್ಯಾರೂ ಆಗಲ್ಲ ಲೈಫಲ್ಲಿ. ಯಾರನ್ನೂ ನಂಬ್ಕೋಬೇಡಿ, ಯಾವ ಫ್ರೆಂಡ್ಸು ಆಗಲ್ಲ, ಯಾವ ಇವರು ಆಗಲ್ಲ, ಮತ್ತೊಬ್ಬರು ಯಾರೂ ಆಗಲ್ಲ. ಎಂಡ್ ಆಫ್ ದ ಡೇ ನಿಮ್ಮ ಅಪ್ಪ ಅಮ್ಮ ಒಬ್ಬರೇ ನಿಮಗೆ ಯಾವಾಗಲೂ ನೀವು ತಪ್ಪು ಮಾಡೋದು ಸರಿ ಮಾಡೋದು ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ. ನಿಮ್ಮ ಬೆನ್ನೆಲುಬಾಗಿ ಯಾವಾಗಲೂ ಅವರೇ ಇರೋದಕ್ಕೆ ಸಾಧ್ಯ. ಸೊ ಅವ್ರನ್ನ ಬಿಟ್ಟು ಇನ್ಯಾರೂ ಲೈಫಲ್ಲಿ ನಂಬ್ಕೊಳ್ಳೋದಕ್ಕೆ ಹೋಗಬೇಡಿ. ಜಸ್ಟ್ ಲೀವ್ ಇಟ್ ಅಷ್ಟೇ. ಟೈಮಿಂಗಾಗಿ ಇರಬೇಕು ಎಲ್ಲರೂ, ಅವರೇ ಲೈಫಲ್ಲ. ಸೊ ಅಪ್ಪ ಅಮ್ಮನ ಬಿಟ್ಟು ಇನ್ಯಾರನ್ನೂ ನಂಬಕ್ಕೆ ಹೋಗಬೇಡಿ, ಏನೂ ಮಾಡೋಕ್ಕೆ ಹೋಗಬೇಡಿ ಅಷ್ಟೆ. ಧಾರಾವಾಹಿ ವೀಕ್ಷಕರು ನಿಮಗೆ ಯಾವ ರೀತಿ ಈಗ ಹೇಳ್ತಾ ಇದ್ದಾರೆ, ಏನು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ, ಅಥವಾ ಯಾವ ಪ್ರಶ್ನೆಗಳನ್ನು ತುಂಬ ಪದೇ ಪದೇ ಕೇಳುವಂಥದ್ದು? ಅದೇ ಹಳೆ ಝಾನ್ಸಿ ನೋಡ್ಬೇಕು ನಾವು. ಯಾಕಂದರೆ ಎಲ್ಲ ಸೀರಿಯಲ್ ಥರನೇ ಆಗೋಗ್ತಾ ಇದೆ. ಇದೂ ಹೆಣ್ಣು ಅಳೋದು, ಕಷ್ಟಪಡೋದು ಅದೇ ಆಗೋಯ್ತು. ಹಳೆ ಝಾನ್ಸಿ ನೋಡಬೇಕು ನಾವು ಸ್ಟ್ರಾಂಗಾಗಿ. ಏನೇ ಒಂದು ಸಿಚುವೇಶನ್ ಬಂದರೂ ಝಾನ್ಸಿ ಕೈಯಲ್ಲಿ ಆಗಲ್ಲ ಅನ್ನೋದಿಲ್ಲ. ಅವಳು ನೋ ಮ್ಯಾಟರ್ ವಾಟ್ ಅದನ್ನು ಪಡ್ಕೊತಾಳೆ ಲೈಫಲ್ಲಿ. ಏನು ಕೆಲಸ ಆಗಬೇಕು ಅದನ್ನು ಮಾಡ್ತಾಳೆ. ಸೊ ಹಾಗಾಗಿ ಆ ಒಂದು ಕ್ಯಾರೆಕ್ಟರ್ನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನ. ಚೇಂಜ್ ಓವರ್ ಕೊಡಿ ಅಂತ. ಬಟ್ ಗೊತ್ತಿಲ್ಲ ಏನು ಮಾಡ್ತಾರೆ ಚಾನಲಿಂದ ಅಂತ. ಝಾನ್ಸಿ ರಾಗು ಒಂದಾಗೋದು ಯಾವಾಗ? ರಾಗು ಯಾವತ್ತೂ ಝಾನ್ಸಿಯನ್ನು ಅಕ್ಸೆಪ್ಟ್ ಮಾಡೋದು? ಈ ಒಂದು ಕ್ವೆಶನ್ ಆ್ಯಕ್ಚುಲಿ ನನಗೂ ಇದೆ. ಆ್ಯಸ್ ಎ ಮಧುಶ್ರೀ ಭೈರಪ್ಪ ಈ ಕ್ವೆಶನ್ ನನಗೂ ಇದೆ. ಯಾಕಂದರೆ ಬೇರೆ ಸೀರಿಯಲಲ್ಲಾದರೆ ಬಿಡಿ, ಹೀರೋಗೆ ಇಷ್ಟ ಇರಲ್ಲ, ಮತ್ತೊಂದು ಏನೋ ಒಂದು ಸಿಚುವೇಶನಾಗ ಒಂದಾಗ್ಬಿಡ್ತಾರೆ. ಇಲ್ಲೇನಂದರೆ ರಾಘು ಫ್ಯಾಮಿಲಿ ಮ್ಯಾನ್, ಅವ್ನ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವ್ರಿಗೆ ಇಷ್ಟ ಇದ್ದರೂ ಕೂಡ ನನ್ನ ಜೊತೆ ಅವರು ನನ್ನ ಎಕ್ಸೆಪ್ಟ್ ಮಾಡಿದ್ರೆ ಅವರು ಈ ಕಡೆ ಪಲ್ಲವಿ ಲೈಫ್ ಹಾಳಾಗುತ್ತೆ, ಅವ್ರ ತಂಗಿ ಲೈಫು, ಅದಕ್ಕೆ ಅವ್ರು ಚಾನ್ಸ್ ಕೊಡಲ್ಲ. ಈ ಕಡೆ ಅನಿತಾಗೂ ಮಾತು ಕೊಟ್ಟಿದ್ದಾರೆ. ಸೊ ಈ ಕಡೆ ಅನಿತಾ ಮಾತು ಹೇಗೆ ಉಳಿಸ್ಕೋತಾರೆ, ತಂಗಿ ಲೈಫ್ನ ಹೇಗೆ ಸೇವ್ ಮಾಡ್ತಾರೆ, ನನಗೆ ಹೇಗೆ ಒಂದಾಗ್ತಾರೆ, ಇದು ಮಧುಶ್ರೀಯಾಗಿ ನನಗೂ ಒಂದು ಕ್ವೆಶನ್ ಇದೆ. ಐ ಆಮ್ ಆಲ್ಸೋ ವೆಯ್ಟಿಂಗ್. ಆ ಸೀನ್ ಯಾವಾಗ ಮಾಡ್ತೀವಿ ಅಂತ ನನಗೂ ಕಾಯ್ತಾ ಇದ್ದೀನಿ. ಬಟ್ ಆ್ಯಸ್ ಎ ಝಾನ್ಸಿ ನಾನು ಬಿಟ್ಕೊಡಲ್ಲ, ರಾಗುನ ಪಡ್ಕೊತೀನಿ. ಓಕೆ, ಆದಷ್ಟು ಬೇಗ ನಿಮಗೆ ರಾಗು ಸಿಗಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ನಿಮ್ಮ ಧಾರಾವಾಹಿ ಜರ್ನಿ ಬಗ್ಗೆ ಮಾತನಾಡಿದ್ದಕ್ಕೆ. ಆದಷ್ಟು ಬೇಗ ಝಾನ್ಸಿ ಮತ್ತು ರಾಗು ಒಂದಾಗಲಿ, ಜೊತೆಗೆ ಮಧುಶ್ರೀ ಭೈರಪ್ಪ ಅವರಿಗೆ ಇನ್ನೊಂದಿಷ್ಟು ಯಶಸ್ಸು ಸಿಗಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇಂಟರ್ವ್ಯೂ ಮಾಡಿದ್ದು. ಆ್ಯಂಡ್ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ತುಂಬಾ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಇಂಟರ್ವ್ಯೂ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.